ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರಿಯರನ್ನು ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸುತ್ತೇನೆ. ಈ ವರ್ಷದ ಪ್ರಾರಂಭದಿಂದ ದೇವರ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಕಾಪಾಡಿ ನಡೆಸುತ್ತಾ ಬಂದಿದ್ದಾನೆ. ಈ ವರ್ಷದ ಅಂತ್ಯಭಾಗಕ್ಕೆ ನಾವು ಬರುತ್ತಿದ್ದೇವೆ. ಈ ದಿವಸದಲ್ಲಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನನ್ನ ಪ್ರಾರ್ಥನೆ ಮತ್ತು ನನ್ನ ಬಯಕೆ ಏನೆಂದರೆ, ಈ ಕಾರ್ಯಕ್ರಮಗಳ ಮೂಲಕವಾಗಿ ದೇವರು ನಿಮ್ಮ ಜೀವನದಲ್ಲಿ ವಿಶೇಷವಾದ ಆಶೀರ್ವಾದವನ್ನು ತರಲಿ ಮತ್ತು ಆತ್ಮಿಕವಾದ ಸಮೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ಅನುಭವಿಸುವಂತೆ ದೇವರು ತನ್ನ ಕೃಪೆ ಕೊಡಲಿ. ಮಾತ್ರವಲ್ಲದೆ ತನ್ನ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ಆತನಿನ್ನೊಂದು ಹೊಸ ವರ್ಷಕ್ಕೆ ಆತನು ಸೇರಿಸುವುದಾಗಿದ್ದಲ್ಲಿ ನಾವು ಆತನಿಗೆ ಯೋಗ್ಯರಾಗಿ ಜೀವಿಸುವಂತೆ ತನ್ನ ಸಹಾಯವನ್ನು ಮಾಡಲಿ. ಆದ್ದರಿಂದ ಈ ದೇವರ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುತ್ತಿರುವಾಗ ನಾವು ನಮ್ಮ ಹೃದಯಗಳನ್ನು ಆತನಿಗೆ ಸಮರ್ಪಿಸೋಣ. ಈ ದಿನದ ಈ ಸಂದೇಶವನ್ನು ಕೇಳುವ ಮೊದಲು ನಾವು ಪ್ರಾರ್ಥನಾ ಪೂರ್ವಕವಾಗಿ ಆತನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳಿ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ನೀ ನಮಗೆ ಕೊಟ್ಟಂತ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ಸ್ವಾಮಿ, ಈ ದಿವಸದಲ್ಲಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತ ನನ್ನ ಪ್ರಿಯ ವೀಕ್ಷಕರಿಗಾಗಿ ಸ್ತೋತ್ರ. ಅವರ ಜೀವನದಲ್ಲಿರತಕ್ಕಂತಹ ಸಮಸ್ಯೆಗಳು, ಅವರ ಅವಶ್ಯಕತೆಗಳು, ಕರ್ತನೆ ಅವರ ಭಿನ್ನಹಗಳು, ಇದನ್ನು ನೀನು ಬಲ್ಲೆ. ನಿನ್ನ ಚಿತ್ತಾನುಸಾರವಾಗಿ ಅವರಿಗೆ ಬೇಕಾದಂತ ನಿನ್ನ ಕೃಪೆಯನ್ನು ಅನುಗ್ರಹಿಸು. ನಿನ್ನ ವಾಕ್ಯದ ಸತ್ಯಗಳನ್ನ ನಾವು ಅಧ್ಯಯನ ಮಾಡುವಾಗ ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನೀ ನಮಗೆ ಸಹಾಯವನ್ನು ಕೊಟ್ಟು ನಡೆಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಬೇಕಾಗ್ತದೆ. ಆಮೆನ್. ನಾವು ಈ ದಿವಸಗಳಲ್ಲಿ ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ ಅದರ ಅಧ್ಯಯನದ ಸುಮಾರು ಮಧ್ಯಭಾಗದಲ್ಲಿ ನಾವಿದ್ದೇವೆ. ನಾವು ಈ 7ನೇ ಅಧ್ಯಾಯವನ್ನು ಗಮನಿಸುವಾಗ ಸುಮಾರು 17 ವಚನಗಳು ಅದರಲ್ಲಿ ಉಂಟು. ನಾವು ಈಗಾಗಲೇ ಸುಮಾರು 10 ವಚನಗಳವರೆಗೆ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಈಗ ಇನ್ನೊಂದು ಸಾರಿ ನಾನು 9 ಮತ್ತು 10ನೇ ವಚನ ಓದಿ ನಾನು ಮುಂದಕ್ಕೆ ಬರ್ತೇನೆ. ಆ ನಂತರ ಉಳಿದ ಸತ್ಯಗಳನ್ನು ನಾವು ಅಭ್ಯಾಸ ಮಾಡೋಣ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನ ಆಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆ ಉಂಟಾದಕ್ಕಾಗಿ ಸ್ತೋತ್ರ ಎಂದು ಮಹಾ ಶಬ್ದದಿಂದ ಕೂಗಿದರು ಎಂಬುದಾಗಿ. ನಾವು ಈಗಾಗಲೇ ಈ ದೇವರ ಸನ್ನಿಧಾನದಲ್ಲಿ ಇರತಕ್ಕಂತ ಎಣಿಸಲಾಗದ ಮಹಾ ಸಮೂಹ ಅದು ಯಾರು, ಅವರ ವಿವರಣೆಗಳು ಏನು ಎಂಬುವಂತಹದ್ದನ್ನು ನಾವು ಕಲಿತಿದ್ದೇವೆ. ನಾವೀಗಲೇ ಓದಿದ ಹಾಗೆ ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ನನ್ನ ಪ್ರಿಯರೇ, ನಾವು ಅಧ್ಯಯನ ಮಾಡಿದಂತ ಈ ಒಂದು ಭಾಗ, ಈ ಒಂದು ಗುಂಪಿನಲ್ಲೇ ಯಾವುದೋ ಒಂದು ಪ್ರತ್ಯೇಕ ಜನಾಂಗದವರಿದ್ದದ್ದಲ್ಲ, ಯಾವುದೋ ಒಂದು ಪ್ರತ್ಯೇಕವಾದಂತ ಧಾರ್ಮಿಕವಾದ ಹಿನ್ನೆಲೆಯನ್ನು ಅನುಸರಿಸಿದಂತ ಒಂದು ಗುಂಪಿನವರಿದ್ದದ್ದಲ್ಲ. ನಾವು ನೋಡುವಂತದ್ದೇನೆಂದರೆ, ಅಲ್ಲಿ ನಾವು ನೋಡುವಂತದ್ದು ಅವರು ಸಕಲ ಜನಾಂಗ ಕುಲ ಪ್ರಜೆ ಭಾಷೆಗಳನ್ನಾಡುವವರು. ಈ ಜನರು ಯಾರು? ಅದು ಯಾವುದೋ ಒಂದು ಪ್ರತ್ಯೇಕವಾದ ಜನಾಂಗಕ್ಕೆ ಸೇರಿದವರಲ್ಲ.
ಯಾವುದೋ ಒಂದು ಪ್ರತ್ಯೇಕವಾದ ದೇಶಕ್ಕೆ ಸೇರಿದವರಲ್ಲ, ಅಥವಾ ಯಾವುದೇ ಒಂದು ಭಾಷೆಯನ್ನು ಮಾತನಾಡುವಂತವರಲ್ಲ. ಅವರು ಯಾರಿವರು? ಈ ಸಮೂಹದ ಕುರಿತಾಗಿ ನಾವು ನೋಡುವಾಗ ಅವರು ಎಲ್ಲಾ ಹಿನ್ನೆಲೆಗಳಿಂದ ಬಂದಂತವರು. ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಇದನ್ನ ನಾನಾಗ್ಲೇ ವರ್ಣನೆ ಮಾಡಿದ್ದೇನೆ. ಅವರೇನ್ ಮಾಡಿದ್ರಂತೆ? ಸಿಂಹಾಸನ ಆಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಿದರು. ಈ ಗುಂಪು ಯಾರು? ಈ ಗುಂಪು ಬೇರೆ ಯಾವ ಗುಂಪು ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆನಿಟ್ಟು ಆತನ ನಾಮದ ನಿಮಿತ್ತವಾಗಿ ರಕ್ತ ಸಾಕ್ಷಿಗಳಾಗಿ ವಧಿತರಾದಂತ ಗುಂಪು. ಇಸ್ರಾಯೇಲ್ಯರ 12 ಕುಲಗಳಿಂದ ಬಂದಂತ 1,44,000 ಜನರು ಈ ಗುಂಪಿನಲ್ಲಿದ್ದಂತ ವ್ಯಕ್ತಿಗಳೆಂಬುದನ್ನು ನಾವು ನೋಡಿದೆವು. ಅವರು ಇವಾಗ ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರೇ, ಎಂಥ ದೇವರು ನೀನು, ಸಿಂಹಾಸನ ಆಸೀನಾಗಿರುವಂತ ದೇವರು ನೀನು, ಯಜ್ಞದ ಕುರಿಯಾದಂತವನು. ಯಾರು ಈತನು ಯಜ್ಞದ ಕುರಿ? ಪಾಪದ ಪರಿಹಾರವನ್ನು ಮಾಡುವುದಕ್ಕೋಸ್ಕರವಾಗಿ ಪರಲೋಕದಿಂದ ಬಂದಂತ ಯೇಸು ಕ್ರಿಸ್ತನೇ ಆ ಯಜ್ಞದ ಕುರಿಯಾಗಿದ್ದಾನೆ. ಇಲ್ಲಿ ಯಜ್ಞದ ಕುರಿ ಎಂಬುದಾಗಿ ಹೇಳುವಾಗ ಅವರು ಉಲ್ಲೇಖನ ಮಾಡಿದಂತ ಈ ಯಜ್ಞದ ಕುರಿ ಬೇರೆ ಯಾವುದೂ ಕೂಡ ಅಲ್ಲ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ಅವ್ರೇನು ಹೇಳ್ತಾ ಇದ್ದಾರೆ? ದೇವರೇ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಅವ್ರು ಹೇಳುವಂತಹದ್ದು ನಾವಿಲ್ಲಿ ಪರಲೋಕಕ್ಕೆ ಬಂದದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವುದ ಬದಲಿಗೆ ಅವ್ರು ಹೇಳುವಂತಹದ್ದು ಯಜ್ಞದ ಕುರಿಯಾದಾತನಿಗೆ ಸ್ತೋತ್ರ, ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ. ನಾವು ಈ ದಿವಸ ದೇವರೇ ನಿನ್ನ ಸನ್ನಿಧಾನದಲ್ಲಿ ಬಂದು ಇರಬೇಕಾದರೆ ನೀನು ನಮ್ಮನ್ನು ರಕ್ಷಿಸಿದ್ದಿ, ನಮಗೆ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟಿದ್ದಿ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟದ್ದರಿಂದ ನಾವಿಲ್ಲಿದ್ದೇವೆ. ನಾವು ಬೇರೆ ಯಾವ ರೀತಿಯ ಅರ್ಹತೆಯಿಂದ ನಾವಿಲ್ಲಿ ಬಂದದ್ದಲ್ಲ. ನಮಗಿರುವಂತ ಒಂದೇ ಒಂದು ಅರ್ಹತೆ, ನಾವು ರಕ್ಷಿಸಲ್ಪಟ್ಟದ್ದರಿಂದ ಇಲ್ಲಿದ್ದೇವೆ. ನನ್ನ ಪ್ರಿಯ, ಈ ದಿವಸದಲ್ಲಿ ಒಂದು ಪ್ರಶ್ನೆ ನಾವು ಹಾಕಿಕೊಳ್ಳೋಣ. ಪರಲೋಕದಲ್ಲಿ ಇರತಕ್ಕಂತ ಈ ಜನರು ಇದನ್ನು ಹೇಳ್ತಾ ಇದ್ದಾರೆ. ಅವರು ಪರಲೋಕಕ್ಕೆ ಅಲ್ಲಿ ಹೋದಾಗ ಹೇಳುವಂತ ವಿಚಾರ ಇದು. ಆದರೆ ಅದರ ಮೊದಲು ಈ ದಿವಸದಲ್ಲಿ ಈ ಭೂಮುಖದಲ್ಲಿರತಕ್ಕಂತ ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳುವಂತ ನಾವು, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಬಂದಿದ್ದಾನೆ ಎಂಬಂತ ತಿಳುವಳಿಕೆ ನಿನಗೆ ಮತ್ತು ನನಗೆ ಆಯ್ತಾ? ನಾನು ರಕ್ಷಣೆ ಹೊಂದಿದಂತ ಒಬ್ಬ ವ್ಯಕ್ತಿಯಾಗಿದ್ದೇನೆ. ದೇವರ ಆತ್ಮದಿಂದ ನಾನು ನಿನಗೆ ಸ್ತೋತ್ರ ಹೇಳುತ್ತೇನೆ. ದೇವರಿಗೆ ಸ್ತೋತ್ರ ಹೇಳುವುದು, ನಾನೊಂದು ದೊಡ್ಡ ಸ್ಥಾನಕ್ಕೆ ಬಂದಿದ್ದೇನೆ, ನಾನೊಂದು ದೊಡ್ಡ ಗೌರವಕ್ಕೆ ನಾನು ಪಾತ್ರನಾಗಿದ್ದೇನೆ, ಈ ಲೋಕದಲ್ಲಿ ಮಹಾ ಸಂಪತ್ತನ್ನು ನಾನು ಸಂಪಾದನೆ ಮಾಡಿದ್ದೇನೆ. ಇಲ್ಲ 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 ನನ್ನ ಪ್ರಿಯರ, ಈ ಲೋಕದ ಸಂಪತ್ತು, ಘನ, ಮಾನ, ಈ ಲೋಕದ ಯಾವ ರೀತಿಯಾದಂತ ಯೋಗ್ಯತೆಗಳು ಎಂಬುದಾಗಿ ಹೇಳುವಂತ ವಿಚಾರಗಳು ಅದು ಶಾಶ್ವತವಲ್ಲ. ಅದು ಯಾವುದು ನಮ್ಮನ್ನು ಪರಲೋಕದಲ್ಲಿ ಸೇರಿಸುವುದಿಲ್ಲ, ನಮಗೆ ನಿರೀಕ್ಷೆಯನ್ನು ಕೊಡುವುದಿಲ್ಲ. ನಮಗೆ ಸಂತೋಷವನ್ನು ತರುವಂತ ಒಂದೇ ಒಂದು ವಿಚಾರ, ದೇವರೇ ನಿನಗೆ ಸ್ತೋತ್ರ. ಪರಲೋಕದಲ್ಲಿ ಅವರು ಸ್ತೋತ್ರ ಹೇಳ್ತಾರಂತೆ. ಯಾವುದಕ್ಕೆ? ನಾವು ರಕ್ಷಣೆ ಹೊಂದಿದ್ದಕ್ಕಾಗಿ. ಈ ದಿವಸ ಒಂದೇ ಒಂದು ಪ್ರಶ್ನೆ ಪ್ರಿಯ ವೀಕ್ಷಕರೇ, ನಿಮ್ಮ ಜೊತೆ ನಾನು ಕೇಳ್ತೇನೆ,
ನಾನು ರಕ್ಷಣೆ ಹೊಂದಿದ್ದೇನೆ ಎಂಬಂತ ತಿಳುವಳಿಕೆ ನಿಮಗೆ ಉಂಟೋ? ನಿಮ್ಮಲ್ಲಿ ಕೆಲವರು ಕೇಳಬಹುದು, ಹಾಗಾದ್ರೆ ರಕ್ಷಣೆ ಅಂದರೆ? ಈ ದಿವಸದಲ್ಲಿ ನಾವು ಈ ಟೆಲಿವಿಷನ್ ಕಾರ್ಯಕ್ರಮಗಳ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಸಿಕ್ಕುವಂತ ರಕ್ಷಣೆಯ ಸುವಾರ್ತೆಯನ್ನು ಹೇಳುತ್ತಾ ಬಂದಿದ್ದೇವೆ. ಪದೇ ಪದೇ ಅದನ್ನು ಪುನರುಚ್ಚಾರ ಮಾಡಿದ್ದೇನೆ. ನಾವು ಪ್ರಕಟಣೆ ಗ್ರಂಥವನ್ನು ಅಧ್ಯಯನ ಮಾಡುತ್ತಾ ಇದ್ದಾಗ್ಯೂ ಆಗಿಂದಾಗ್ಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕುವ ರಕ್ಷಣೆಯ ಕುರಿತು ನಾನು ಹೇಳಿದ್ದೇನೆ. ನನ್ನ ಪ್ರಿಯರೇ, ನಾವು ಯಾವ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಯಾವ ಧರ್ಮದಲ್ಲಿ ಹುಟ್ಟಿದ್ದೇವೆ, ಯಾವ ಭಾಷೆಯಲ್ಲಿ ಹುಟ್ಟಿದ್ದೇವೆ, ಯಾವ ಜನಾಂಗದಲ್ಲಿ ಹುಟ್ಟಿದ್ದೇವೆ, ಯಾವ ಹಿನ್ನೆಲೆಯಿಂದ ಬಂದಿದ್ದೇವೆ, ನಮ್ಮ ಜಾತಿ, ಧರ್ಮ, ಕುಲ, ಗೋತ್ರ ಇವುಗಳಿಗಾಗಿ ಸಂತೋಷ ಅಲ್ಲ. ನಮಗಿರುವಂತ ಏಕೈಕವಾದ ಸಂತೋಷ ನನಗೆ ರಕ್ಷಣೆಯಾದದಕ್ಕಾಗಿ. ಪ್ರಿಯ ಸಹೋದರ, ಈ ಒಂದು ಹಾಡು ಈ ದಿವಸ ನಿನ್ನಲ್ಲಿರುವುದಾದರೆ, ಈ ವರ್ಷದ ಅಂತ್ಯ ಭಾಗಕ್ಕೆ ಬಂದಿರುವಂತ ನಾವು ರಕ್ಷಿಸಲ್ಪಟ್ಟಂತ ಜನರ ಗುಂಪಿನಲ್ಲಿ ನಾನೊಬ್ಬನಾಗಿದ್ದೇನೆ. ನನ್ನ ಕುಲ, ಗೋತ್ರ, ಭಾಷೆ, ಬಣ್ಣ ಯಾವುದೇ ಇರಬಹುದು. ನಾವು ಈ ದಿವಸದಲ್ಲಿ ವಾಕ್ಯ ಬೋಧಿಸುವಾಗ ಇಂಥ ಜಾತಿಯವರು, ಇಂಥ ಬಣ್ಣದವರು, ಇಂಥ ಭಾಷೆಯವರು, ಇಂಥ ಜನಾಂಗದವರು ಎಂಬಂತ ಉಲ್ಲೇಖನ ಮಾಡುವಂತಹದ್ದು ಅದು ನಮ್ಮ ಕೆಲಸ ಅಲ್ಲ. ನಾವು ಯಾವ ಭಾಷೆಯವರಾಗಿದ್ದೇವೆ, ಆದ್ರೆ ಒಂದು ಸತ್ಯ, ಖಂಡಿತವಾದ ಸತ್ಯ, ಯೇಸು ಕ್ರಿಸ್ತನು ಈ ಲೋಕ ರಕ್ಷಕನಾಗಿ ಬಂದನು. ಪ್ರತ್ಯೇಕವಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಲೋಕದಾದ್ಯಂತ ಜನರು ಯೇಸುವಿನ ಜನನದ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತನು ಯಾಕೆ ಬಂದ? ಆತನು ರಕ್ಷಕನಾಗಿ ಬಂದ. ಆತನು ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಬಂದ. ಯಾವುದರಿಂದ ರಕ್ಷಣೆ? ಪಾಪದಿಂದ ರಕ್ಷಣೆ, ಲೋಕದಿಂದ ರಕ್ಷಣೆ, ಸೈತಾನನಿಂದ ರಕ್ಷಣೆ. ನನ್ನ ಪ್ರಿಯರೇ, ಎಷ್ಟರ ಮಟ್ಟಿಗೆ ನಮಗೆ ಈ ರಕ್ಷಣೆ ಅವಶ್ಯವಾಗಿದೆ. ಮರಣ ಭಯದಿಂದ ರಕ್ಷಣೆ. ಈ ಲೋಕದ ಜನರು ಸಾಧಾರಣವಾಗಿ ಯಾವುದಕ್ಕೂ ಭಯ ಪಡದಿದ್ರು ಮರಣಕ್ಕೆ ಅವರು ಭಯ ಪಡುತ್ತಾರೆ. ಆದರೆ ಕ್ರಿಸ್ತನನ್ನು ಅಂಗೀಕಾರ ಮಾಡಿದವರು ಅವರು ಇದರ ಕುರಿತಾಗಿ ಭಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ನಾವು ನೋಡತಕ್ಕಂತ ಈ ಹಿನ್ನೆಲೆಯನ್ನು ನಾವು ನೋಡುವಾಗ ಇವರು ಯಾರಿವರು? ಇಲ್ಲಿರತಕ್ಕಂತ ಈ 1,44,000 ಜನರು, ಅವರು ಯಾರವರು? ಈ ಜನರು ಯಾರು ಎಂಬುದಾಗಿ ನಾವು ಹೇಳುವಾಗ ನಾವು ಮುಂದಕ್ಕೆ ಅದರ ಉತ್ತರ ನಮಗೆ ಸಿಗ್ತದೆ. ನಾವು ಅದನ್ನು ನೋಡ್ಲಿಕ್ಕಿದ್ದೇವೆ. ಯಾರು ಈ ಜನರು? ಯೇಸು ಕ್ರಿಸ್ತನ ನಾಮದ ನಿಮಿತ್ತವಾಗಿ ಅವರು ಹಿಂಸೆಯನ್ನು ಅನುಭವಿಸಿ ಕ್ರಿಸ್ತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ ಜನರು. ಇವರು ಬೇರೆ ಯಾರಲ್ಲ. ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವಂತ ಈ ಜನರು ಅನುಭವ ಪೂರ್ವಕವಾಗಿ ಮಾತುಗಳನ್ನು ಹೇಳುತ್ತಿದ್ದಾರೆ. ರಕ್ಷಣೆ ಎಂಬುದು ಕಾಲ್ಪನಿಕವಾದಂತ ಒಂದು ಶಬ್ದವಲ್ಲ. ರಕ್ಷಣೆ ಎಂಬುವಂತಹದ್ದು ಏನೋ ಒಂದು ಮುಂದಕ್ಕೆ ಏನು ನಡೆಯಬಹುದಾದಂತ ಸತ್ತರಂತರ ಆಗುವಂತ ಒಂದು ವಿಚಾರವಲ್ಲ. ರಕ್ಷಣೆ ಉಂಟಾದದಕ್ಕಾಗಿ. ನನ್ನ ಪ್ರಿಯರೇ, ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ನಾನು ನಂಬಿಕೆ ನಿಡುವಾಗ, ನನ್ನ ಪಾಪ ಪರಿಹಾರವನ್ನು ಕರ್ತ ನನಗೆ ಕೊಟ್ಟಿದ್ದಾನೆ ಎಂಬಂತ ನಿಶ್ಚಯತ್ವ ನನಗೆ ಸಿಕ್ಕಿದಾಗ ನನ್ನ ಹೃದಯದಲ್ಲಿ ಸಂತೋಷ. ಇವಾಗ ನೋಡ್ರಿ, ಇವರು ಈ ರೀತಿಯಲ್ಲಿ ಅವರು ಸಂತೋಷದಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳುವಾಗ ಅವರು ಸುಮ್ಮನೆ ಬಹಳ ನಿಧಾನ ಶಬ್ದದಿಂದ ಹೇಳಲಿಲ್ಲಂತೆ. ವಾಕ್ಯ ಏನ್ ಹೇಳ್ತಾ ಉಂಟು? ಅವರು ಮಹಾ ಶಬ್ದದಿಂದ ಕೂಗಿದರು. ಮಹಾ ಶಬ್ದದಿಂದ ಕೂಗಿದರು. ನಾನು ಅನೇಕ ಸಾರಿ ಈ ಲೋಕದಲ್ಲಿ ಬೇರೆ ಬೇರೆ ಈ ಸಮ್ಮೇಳನಗಳಲ್ಲಿ
ಅಥವಾ ಯಾವುದೋ ಒಂದು ಆ ಜನರ ಒಂದು ಪ್ರದರ್ಶನಗಳಲ್ಲಿ ಅಥವಾ ಯಾವುದೋ ಒಂದು ಸ್ಟ್ರೈಕ್ ಆದಾಗ ಜನರು ಬೊಬ್ಬೆ ಹಾಕುವುದನ್ನು ನಾನು ಕೇಳಿದ್ದೇನೆ. ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತಾರೆ. ಅವರು ಹೇಗೆ ಬೊಬ್ಬೆ ಹೊಡಿತಾರೆ ಅಂತ ಹೇಳಿದ್ರೆ ಬಹಳ ನಿಧಾನಗತಿಯಲ್ಲಿ ಮಾತನಾಡೋದಿಲ್ಲ. ತಮ್ಮಿಂದ ಎಷ್ಟು ಗಟ್ಟಿಯಾಗಿ ಮಾತನಾಡ್ಲಿಕ್ಕೆ ಆಗ್ತದ ಅಷ್ಟು ಬೊಬ್ಬೆ ಹೊಡೆದು ಜೈಕಾರ ಆಗ್ತಾರೆ, ಜೈ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇಲ್ಲಿರುವಂತ ಈ ಜನರು 1,44,000 ಜನರು ಅವರು ಮಹಾ ಶಬ್ದ, ಎಷ್ಟು ಶಬ್ದದಿಂದ ಬೊಬ್ಬೆ ಹಾಕಿದ್ರು ಗೊತ್ತಿಲ್ಲ ನನಗೆ. ಆದ್ರೆ ಬೈಬಲ್ ಏನ್ ಹೇಳ್ತಾ ಉಂಟಂತ ಹೇಳಿದ್ರೆ ಮಹಾ ಶಬ್ದದಿಂದ ಅವರು ಏನ್ ಮಾಡಿದ್ರಂತೆ, ಅವರು ಕೂಗಿದರು. They cried with a loud voice. They cried with a loud voice, saying, salvation to our God, which sitteth upon the throne and unto the Lamb. ನನ್ನ ಪ್ರಿಯರವರು ದೇವರಿಗೆ ಸ್ತುತಿ ಹೇಳಿದರು. They were praising God for His grace. ಆತನ ಕೃಪೆಗಾಗಿ ಅವರು ದೇವರಿಗೆ ಸ್ತೋತ್ರ ಹೇಳಿದರು. They said that praise God for our salvation. ನಮ್ಮ ರಕ್ಷಣೆಗಾಗಿ ದೇವರಿಗೆ ಸ್ತೋತ್ರ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ every one of them, ಅಲ್ಲಿರುವಂತ ಪ್ರತಿ ಒಬ್ಬೊಬ್ಬರು, it seems, they paid the price of martyrdom for their faith. ತಮ್ಮ ನಂಬಿಕೆಗಾಗಿ ಅವರು ರಕ್ತ ಸಾಕ್ಷಿಗಳಾದರು. Yet they thank God for their salvation. ಬಹಳ ವಿಚಿತ್ರ ಅಲ್ವೇ? ಇಲ್ಲಿ ಬಂದಂತ ಜನರು ಅವರು ಕ್ರಿಸ್ತನ ನಂಬಿಕೆಗೋಸ್ಕರವಾಗಿ ಮರಣ ತಾಳಿದಂತವರು. ಮನುಷ್ಯನು ಸಾಧಾರಣ ಎಷ್ಟು ದೀರ್ಘಕಾಲ ಬದುಕಲಿಕ್ಕೆ ಸಾಧ್ಯ ಉಂಟಾ ಅಷ್ಟು ದೀರ್ಘಕಾಲ ಬದುಕಬೇಕೆಂಬುದಾಗಿ ಆಶಿಸುವಂತವರು. ದೇವರೇ, ನಾನು ಇಷ್ಟು ವರ್ಷ ಬದುಕಿದ್ದೆ, ನನಗೀಗ 80 ವರ್ಷ, 85, 90 ವರ್ಷ ಎಂಬುದಾಗಿ ಹೇಳುವಂತಹದನ್ನು ಕೇಳಿದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಕೊಟ್ಟರೆ ದೇವರಿಗೆ ಸ್ತೋತ್ರ. ವರ್ಷದ ಅಂತ್ಯ ಭಾಗಕ್ಕೆ ನಾವು ಬರುತ್ತಿರುವಾಗ ಒಂದು ವೇಳೆ ನಮ್ಮಲ್ಲಿ ಕೆಲವರು ಹೇಳಬಹುದು, ನನಗೆ 80 ವರ್ಷ, 70 ವರ್ಷ, 90 ವರ್ಷ, 100 ವರ್ಷದವರೆಗೆ ಬಂದಿರಬಹುದು. ದೇವರಿಗೆ ಸ್ತೋತ್ರಪ್ಪ, ದೇವರಿಗೆ ಸ್ತೋತ್ರ. ನಾವು ಅದರಲ್ಲಿ ಸಂತೋಷ ಪಡೋಣ. ನನ್ನ ಪ್ರಿಯರೇ, ಆದರೆ ಈ ಭಾಗ್ಯ ಅನೇಕರಿಗೆ ಇಲ್ವಲ್ಲ. 80 ವರ್ಷ, 90 ವರ್ಷ ಎಷ್ಟು ಜನ ಬದುಕಿಯಾರು? ಈ ದಿವಸದಲ್ಲಿ ಸಾಮಾನ್ಯವಾಗಿ ಅನೇಕರು 60, 70 ವರ್ಷ ಆಗುವುದರೊಳಗಾಗಿ ಯಾವಾಗಪ್ಪ ನಾನು ಈ ಲೋಕವನ್ನು ಬಿಟ್ಟು ಹೋಗುವುದು ಒಳ್ಳೆಯದು, ಈ ದೈಹಿಕವಾದಂತಹ ಕಾಯಿಲೆಗಳು, ಸಮಸ್ಯೆಗಳು, ಕೊರತೆಗಳು, ನಾನು ಬೇಗ ಈ ಲೋಕ ಬಿಟ್ಟು ಹೋದ್ರೆ ಒಳ್ಳೆಯದು ಎಂಬುದಾಗಿ ಹೇಳುವಂತವರ ಸಂಖ್ಯೆ ಜಾಸ್ತಿ ಹೊರತು ಇನ್ನೊಂದು 50 ವರ್ಷ ಬದುಕಿದ್ರೆ ಒಳ್ಳೇದಂತ ಹೇಳುವವರು ನಾನು ಇಂದಿನವರೆಗೆ ನಾನು ನೋಡ್ಲಿ. 60-70 ವರ್ಷ ದಾಟಿದ ನಂತರ ಯಾರು ಕೂಡ ಹೀಗೆ ಹೇಳೋದನ್ನ ನಾನಂತೂ ನಾನು ನೋಡ್ಲಿಲ್ಲ. ಇನ್ನೊಂದು 100 ವರ್ಷ ಬದುಕಬೇಕು, 50 ವರ್ಷ ಬದುಕಬೇಕು. ಆದ್ರೆ ಇಲ್ಲಿರುವಂತ ಜನರು ಅವರು ಮಹಾಧ್ವನಿಯಿಂದ ಒಂದು ಉದ್ಗಾರವನ್ನು ಎತ್ತಿದ್ರಂತೆ, ನಮಗೆ ಉಂಟಾದಂತ ರಕ್ಷಣೆಗಾಗಿ. See, they lead the life through the terrifying gates of the most horrible death that Satan can devise. ಸೈತಾನ್ ಏನೆಲ್ಲ ಕುಯುಕ್ತಿಯಿಂದ ಅವರ ಮರಣಕ್ಕೋಸ್ಕರವಾಗಿ ಹಾತೊರೆದು ಅವರನ್ನು ಈ ಲೋಕದಲ್ಲಿ ತೆಗೆದು ಹಾಕಿದ್ನೋ, ಈ ಎಲ್ಲ ಹಾನಿಗಳಲ್ಲಿ ಅವರು ಮರಣವನ್ನು ತಾಳದು ಅವರೀಗ ಪರಲೋಕಕ್ಕೆ ಬಂದಿದ್ದಾರೆ. ಆದ್ರೆ ಒಂದು ಸಂತೋಷ ಏನಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, they thank God because they are saved. They are saved. They thank God for His grace. They thank God for His grace and they thank God for His government. ಆತನ ರಾಜ್ಯಕ್ಕಾಗಿ
ಅವರು ದೇವರಿಗೆ ಉಪಕಾರ ಹೇಳ್ತಾರೆ. ನನ್ನ ರಾಜ್ಯ ಅಲ್ಲ, ನಾನು ಹೇಳಿದ ಹಾಗೆ ಆಯ್ತು ಎಂಬುದಾಗಿ ಅಲ್ಲ. See, they say salvation to our God. You know, their days on earth were dark and dreadful. And no doubt, they cry again and again, why, oh God, why? Oh Lord, how long? ನಾವು ಹಿಂದೆ ನಾವು ನೋಡಿದಾಗ ಅವರು ಕೇಳಿದಂತ ಒಂದು ಪ್ರಾರ್ಥನೆ, ದೇವರೇ ಎಷ್ಟು ಕಾಲ ನಾವು ಸಂಕಟದಿಂದ ನಾವಿರಬೇಕು. God seemed to be silent. The heavens seemed to be silent. You know, they are often tempted to believe that God has, they have not been cared for, or God is not in the throne. They might have been tempted. ಅವರಿಗೆ ಶೋಧನೆ ಬಂದಿರಬಹುದು. ಯಾರಪ್ಪ ನಾವು ನಂಬಿದಂತ ಯೇಸು ಕ್ರಿಸ್ತನು ಆತನು ನಿಜವಾಗಿಯೂ ಸಿಂಹಾಸನಾಸೀನನಾಗಿದ್ದಾನ? ಬಹುಶಃ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅವರ ಕೂಗಿಗೆ ಉತ್ತರ ಸಿಗ್ತಾ ಇಲ್ಲ. ಆದರೆ ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ? ಇವಾಗ ನಮ್ಮ ರಕ್ಷಣೆಗಾಗಿ ಸ್ತೋತ್ರ. Now they are able to see the Lord God seated on the throne. They are able to see not only the grace of God, the government of God. ದೇವರ ಆ ಆಳ್ವಿಕೆ ನೋಡ್ತಾ ಇದ್ದಾರೆ. And also they thank God for the gift of salvation. 3 things. ನನ್ನ ಪ್ರಿಯರೇ, ನನ್ನ ಮಾತನ್ನು ನಿಲ್ಲಿಸುವ ಮೊದಲು ನಿಮ್ಮ ಗಮನಕ್ಕೆ ತರ್ತೇನೆ. ಅವರು 3 ವಿಚಾರಗಳಿಗಾಗಿ ದೇವರಿಗೆ ಉಪಕಾರ ಹೇಳಿದರು. ಯಾವುದದು? Number 1, they thanked for God for the grace of God. Number 2, they thanked God for the government of God. Number 3, they thanked God for the great gift of God. What a wonderful thing. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕತಕ್ಕಂತ ಈ ಒಂದು ಅದ್ಭುತವಾದಂತ ರಕ್ಷಣೆ, ಆತನ ಕೃಪೆ, ಅದನ್ನು ತಿಳ್ಕೊಂಡಿದ್ದೇವ? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಅಧಿಕಾರವುಳ್ಳಂತ ದೇವರು, ಯಾಜಕನು, ಒಡೆಯನು, ಅರಸನು ಆಗಿದ್ದಾನೆಂಬುದನ್ನು ತಿಳಿದಿದ್ದೇವೋ? ಕೊನೆಯದಾಗಿ ಆತ ನಮಗೆ ಕೊಟ್ಟಂತ ರಕ್ಷಣೆ ಅದೆಂತ ದೊಡ್ಡ ಕೃಪೆಯ ರಕ್ಷಣೆ, ಅದನ್ನು ನಾವು ತಿಳ್ಕೊಂಡಿದ್ದೇವೆ. ನಾವು ಅದನ್ನು ತಿಳ್ಕೊಂಡು ಈ ಲೋಕದಲ್ಲಿ ನಾವು ದೇವರಿಗೆ ಉಪಕಾರ ಹೇಳಿದರೆ ಅದೆಷ್ಟೊಂದು ದೊಡ್ಡ ಭಾಗ್ಯ. ಹೌದು, ಖಂಡಿತವಾಗಿ ಪರಲೋಕದಲ್ಲಿ ನಾವು ಆತನಿಗೆ ಸ್ತೋತ್ರ ಅಂತ ಹೇಳುವೆವು. ಆದ್ರೆ ಆ ಸ್ತೋತ್ರದ ಧ್ವನಿ ಈ ಹೊತ್ತು ನಿನ್ನ ಹೃದಯದಲ್ಲಿ ಬಂದರೆ ಅದೆಷ್ಟೊಂದು ಗಂಭೀರವಾದಂತ ಸಾಧ್ಯ. ನನ್ನ ಪ್ರಿಯರೇ, ಈ ಸ್ತೋತ್ರವನ್ನು ಮಾಡುವಂತ ಜನರ ಗುಂಪಿನಲ್ಲಿ ನೀನೊಬ್ಬನಾಗಿದ್ದರೆ ದೇವರಿಗೆ ಸ್ತೋತ್ರ. ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವಂತ ರಕ್ತ ಸಾಕ್ಷಿಗಳಾದಂತ ಈ ಜನರು ನೀನವರಿಗೆ ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ ಹೇಳಿ. ಆದ್ರೆ ಈ ಲೋಕದಲ್ಲಿರುವಂತ ನಾವು ನೀನು ನಮಗೆ ಕೊಟ್ಟ ರಕ್ಷಣೆಗಾಗಿ ಈಗಲೇ ಸ್ತೋತ್ರ ಹೇಳುತ್ತೇವೆ. ಹೌದು ಸ್ವಾಮಿ, ನೀನು ನಮಗೆ ಕೊಟ್ಟಂತ ರಕ್ಷಣೆಗಾಗಿ ಸ್ತೋತ್ರ ಎಂಬುದಾಗಿ ನಾವು ಗಟ್ಟಿಯಾದ ಧ್ವನಿಯಿಂದ ಹೇಳುತ್ತೇವೆ. ನಾವು ನಿನ್ನನ್ನು ಹಾಡಿ ಹರಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಆದರೆ ಈ ದಿವಸದಲ್ಲಿ ಈ ಒಂದು ಭಾಗ್ಯಕ್ಕೆ ಯಾರಾದರೂ ಇನ್ನೂ ಸೇರಿರದಿದ್ದರೆ ಅವರ ಜೊತೆಯಲ್ಲಿ ನೀನು ಮಾತನಾಡು. ಪ್ರಿಯ ವೀಕ್ಷಕರ ಜೊತೆಯಲ್ಲಿ ನೀನು ಮಾತನಾಡು. ನಿನ್ನ ಪವಿತ್ರಾತ್ಮನ ಕಾರ್ಯವನ್ನು ಮಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಿ ಸ್ವಾಮಿ.